ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ದೇವರ ಯೋಜನೆಯನ್ನ ಹಾಳು ಮಾಡುವಂತಹ ಕ್ಷೇತ್ರಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪ್ರೇಮ, ಎಷ್ಟೋ ದೇವರ ಮಕ್ಕಳಿಗೆ ದೇವರ ಯೋಜನೆಯನ್ನು ಹಾಳು ಮಾಡುವುದಕ್ಕಿರುವಂತಹ ಅನೇಕ ಸಂಗತಿಗಳ ವಿಷಯದಲ್ಲಿ ತಿಳುವಳಿಕೆನೇ ಇರುವುದಿಲ್ಲ. ಪ್ರೇಮ, ಅನೇಕ ಜನರು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಬೇಡವಾದ ಪಾಪಗಳಿಗೆ ಒಳಗಾಗಿ ದೇವರ ಒಂದು ಮಹಿಮೆಯಲ್ಲಿ ಜೀವಿಸುವುದಕ್ಕೆ ಅಸಾಧ್ಯ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೋತೇವೆ. ನಾವು ರೋಮಾಪುರದವರು ಬರೆದ ಪತ್ರಿಕೆ 3ನೇ ಅಧ್ಯಾಯದ 23ನೇ ವಚನದಲ್ಲಿ ನೋಡುವಾಗ, ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಯಾವ ಮನುಷ್ಯ, ಯಾವ ದೇವರ ಮನುಷ್ಯ ಆತನು ಪಾಪ ಮಾಡುವನಾಗಿರ್ತಾನೋ ಆವಾಗ ದೇವರ ಮಹಿಮೆ ಅವರಲ್ಲಿ ಇರುವುದಕ್ಕೆ ಆಗುವುದಿಲ್ಲ. ದೇವರ ಮಹಿಮೆಯಿಂದ ಅವನು ತುಂಬಲ್ಪಡುವುದಕ್ಕೆ ಆಗುವುದಿಲ್ಲ. ಈ ಕಾರಣ ಅವನು ದೇವರ ಯೋಜನೆಯನ್ನ ಕಂಪ್ಲೀಟ್ಲಿ ಬ್ಲಾಕ್ ಮಾಡಿಬಿಡ್ತಾನೆ. ಪ್ರಿಯನಂದ, ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಒಬ್ಬ ದೇವರ ಮಕ್ಕಳಾಗಿರುವಂತ ನಾವು ನಮ್ಮಲ್ಲಿ ಯಾವ ಪಾಪಗಳಿವೆ ಎಂಬ ತಿಳುವಳಿಕೆಗೆ ಒಳಪಡುವಂತ ಮಕ್ಕಳಾಗಿರ್ಬೇಕು. ಅದಕ್ಕಾಗಿ ನಮಗೆ ದೇವರ ವಾಕ್ಯ, ಪರಿಶುದ್ಧಾತ್ಮ ನಮಗೆ ತೋರಿಸಿಕೊಡುವ ಜೀವಳ ಮಾರ್ಗ ಏನಂದ್ರೆ, ಕರ್ತನ ಸನ್ನಿಧಾನದಲ್ಲಿ ಬೆಳಕಿನ ಕಡೆಗೆ ಬನ್ರಿ, ಆತನೊಂದಿಗೆ ಅನ್ಯೋನ್ಯವುಳ್ಳವರಾಗಿರ್ರಿ, ಬೆಳಕಿನಲ್ಲಿ ನಡೆಯುವುದಕ್ಕೆ ಮನಸ್ಸು ಮಾಡ್ರಿ. ಆಗ ನಿಮ್ಮ ಪಾಪಗಳು ಗೋಚರವಾಗ್ತವೆ. ಆ ಪಾಪಗಳನ್ನು ಕರ್ತನ ಮುಂದೆ ಅರಿಕೆ ಮಾಡುವಾಗ ಆತನು ನಿಮ್ಮ ಪಾಪಗಳಿಂದ ನಿಮ್ಮನ್ನು ಬಿಡಿಸಿ ನೀತಿವಂತರನ್ನಾಗಿ ಮಾಡಿ ಪರಿಶುದ್ಧಗೊಳಿಸ್ತಾರೆ ಎಂಬುದಾಗಿ ನಾವು 1 ಯೋಹಾನ ಅಲ್ಲಿ 6ನೇ ವಚನದಿಂದ 8 ವಚನಗಳವರೆಗೆ ನಾವು ನೋಡ್ಕೊಳ್ತೇವೆ. ಪ್ರಿಯನಂದೇವ್ ಜನರೇ, ಒಂದು ವೇಳೆ ನಾವು ಪಾಪ ಮಾಡಲಿಲ್ಲ, ಕೆಲವರು ಈಸಿಯಾಗಿ ಹೇಳ್ತಾ ಇರ್ತಾರೆ, ನನ್ನ ಕಡೆ ಪಾಪನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಇಲ್ಲ ನನ್ನ ಪ್ರಿಯರೇ, ಅನೇಕ ಕ್ಷೇತ್ರಗಳಲ್ಲಿ ನಾವು ಸೂಕ್ಷ್ಮವಾದ ದೇವರ ಯೋಜನೆಗೆ ವಿರುದ್ಧವಾದಂಥ, ದೇವರು ಮೆಚ್ಚದೇ ಇರುವಂಥ ಅನೇಕ ಪಾಪಗಳನ್ನ ನಾವು ಮಾಡ್ತಾ ಇರ್ತೇವೆ. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವಂಥದ್ದು ಪಾಪ ಎಂಬುದಾಗಿ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೇರವಾಗಿ ನಾವು ನೋಡ್ಕೊಳ್ತೇವೆ. ಈ ಕಾರಣ ನಾವು ಪಾಪದ ಸಂಗತಿಗಳು ಯಾವುಗಳಾಗಿವೆ, ಮರ್ಯಾದವುಗಳಿಂದ ನನ್ನನ್ನು ಬಿಡುಗಡೆ ಮಾಡು ಕರ್ತನೆ ಎಂಬುದಾಗಿ ದಾವೀದನು ಕೇಳುವಂತ ರೀತಿಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ, ಕರ್ತನೆ ನನ್ನಲ್ಲಿರುವ ಪ್ರತಿ ಪಾಪಗಳನ್ನು ನನಗೆ ಗೋಚರ ಮಾಡು, ಅವುಗಳನ್ನು ತುಳಿದು ಜಯಿಸಿ ನಿಲ್ಲುವುದಕ್ಕೆ ನನಗೆ ಕೃಪೆ ಕೊಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಹೋಗ್ಬೇಕು. ನಾವು ಒಂದು ವೇಳೆ ಪಾಪ ಮಾಡುವವರಾಗಿದ್ರೆ, ಅಧರ್ಮ ಮಾಡುವವರಾಗಿರ್ತೇವೆ, ದೇವರ ವಿರುದ್ಧವಾಗಿರ್ತೇವೆ ನನ್ನ ಪ್ರಿಯ ದೇವ ಜನರೇ. ಈ ಕಾರಣ ದೇವರ ಯೋಜನೆಗೆ ಒಳಪಡುವುದಕ್ಕಾಗುವುದಿಲ್ಲ, ಆತನು ನಡೆದಂತೆ ನಡೆಯುವುದಕ್ಕೆ ಆಗುವುದಿಲ್ಲ. ಯಾರು ಪಾಪಗಳನ್ನ ಮಾಡ್ತಾನೆ ಇರ್ತಾರೋ ಅವರು ದೇವರನ್ನ ವಿರೋಧಿಸುವಂತ ಮಕ್ಕಳಾಗಿರ್ತಾರೆ. ದೇವರ ಯೋಜನೆ ಅವರ ಕಡೆ ಇರುವುದಕ್ಕೆ ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ನೇರವಾಗಿ ಕಲಿಸಿಕೊಡುವುದನ್ನು ನಾವು ನೋಡ್ಕೋತೇವೆ. ಈ ಕಾರಣ ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಹೋಗಿ, ಕರ್ತನೆ ನನ್ನನ್ನ ಪಾಪ, ಈ ಭಯಂಕರವಾದಂತ ಮರಣದ ಸಂಗತಿಯಿಂದ ಬಿಡುಗಡೆ ಕೊಟ್ಟು ನಿತ್ಯ ಜೀವದಲ್ಲಿ ನಡೆಯುತ್ತಾ ನಿನ್ನನ್ನು ಸನ್ಮಾನಿಸುವುದಕ್ಕೆ, ನಿನ್ನ ಯೋಜನೆಯನ್ನ ನಾನು ಫಲವಾಗಿ ನಡೆಸುವುದಕ್ಕೆ ನನಗೆ ಸಹಾಯ ಕೊಡು ಎಂಬುದಾಗಿ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಆ ರೀತಿಯಾಗುವಂತೆ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.